ಕರ್ನಾಟಕದ ಕಲ್ಪತರು ತುಮಕೂರು ಜಿಲ್ಲೆ. ಅತಿ ಹೆಚ್ಚು ಕೆಂಪು ಮಿಶ್ರಿತ ಮಣ್ಣು, ಸುತ್ತಲೂ ಹಬ್ಬಿರುವ ತೆಂಗು, ಸಾಲು ಸಾಲು ಬೆಟ್ಟಗಳು, ಪ್ರವಾಸಿಗರನ್ನ ತದೇಕ ಚಿತ್ತದಿಂದ ಆಕರ್ಷಿಸುವ ದ್ರಾವಿಡ ಶೈಲಿಯ ದೇವಾಲಯಗಳು, ಜುಮ್ಮಾ ಮಸೀದಿ ಮತ್ತು ಮೊಘಲ್ ಶೈಲಿಯ ಕಟ್ಟಡಗಳೇ ಇಲ್ಲಿಯ ವೈಶಿಷ್ಟ್ಯ. ಚರಿತ್ರೆಯ ಪ್ರಕಾರ ತುಮಕೂರಿನ ಮೂಲ ಹೆಸರು ತುಮ್ಮೇಗೂರು, ಕಾಲಾಂತರದಲ್ಲಿ ತುಮಕೂರು ಎಂದು ಬದಲಾವಣೆ. ದೇಶದೆಲ್ಲೆಡೆ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಶ್ರೀ ಸಿದ್ಧಗಂಗಾ ಮಠ ಇರುವುದು ಕೂಡ ಇದೇ ಜಿಲ್ಲೆಯಲ್ಲಿ. ಆಧುನಿಕ ತುಮಕೂರನ್ನ ಪವಾಡದಂತೆ ಪ್ರಸಿದ್ಧಿಗೆ ತಂದವರು ನಡೆದಾಡುವ ದೇವರೆಂದೇ ಪ್ರಖ್ಯಾತರಾಗಿದ್ದ ತ್ರಿವಿಧ ದಾಸೋಹಿ ಶ್ರೀ ಶಿವಕುಮಾರ ಸ್ವಾಮೀಜಿಗಳು. ಇಲ್ಲಿನ ಯಡಿಯೂರು ಶ್ರೀ ಸಿದ್ದಲಿಂಗೇಶ್ವರ ಕ್ಷೇತ್ರ ಮತ್ತು ಕಗ್ಗೆರೆ ನಾಡಿನ ಪ್ರಮುಖ ವೀರಶೈವ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿವೆ. ತುಮಕೂರು ಜಿಲ್ಲೆಯಲ್ಲಿರುವ ತಿಪಟೂರು ತೆಂಗಿನ ಕೃಷಿಗೆ ಹೆಸರಾಗಿದ್ದು ಕಲ್ಪತರು ನಾಡು ಎಂದೇ ಖ್ಯಾತಿ ಪಡೆದಿದೆ. ಕೊರಟಗೆರೆ ತಾಲೂಕಿನಲ್ಲಿರುವ ಗೊರಬನಹಳ್ಳಿ ಶ್ರೀ ಲಕ್ಷ್ಮೀ ದೇವಸ್ಥಾನವು ರಾಜ್ಯಾದ್ಯಂತ ಪ್ರಸಿದ್ಧಿ ಪಡೆದಿರುವ ಪುಣ್ಯಕ್ಷೇತ್ರವಾಗಿದೆ. ಮಧುಗಿರಿ ಬೆಟ್ಟ ಏಷ್ಯಾ ಖಂಡದ ಎರಡನೆಯ ಅತಿ ದೊಡ್ಡ ಏಕಶಿಲಾ ಬೆಟ್ಟವಾಗಿದ್ದು ಈ ಬೆಟ್ಟದ ಮೇಲೆ ಬಹಳ ದೊಡ್ಡದಾದ ಕೋಟೆ ಇದೆ. ದೇವರಾಯನ ದುರ್ಗ ನರಸಿಂಹಸ್ವಾಮಿ ದೇವಸ್ಥಾನವಿರುವ ಪುಣ್ಯಕ್ಷೇತ್ರವಾಗಿದೆ. ಗುಬ್ಬಿ ನಾಟಕ ಕಂಪನಿಯ ಸಂಸ್ಥಾಪಕರಾದ ವೀರಣ್ಣ, ಚಿತ್ರನಟಿ ಮಂಜುಳಾ ಸೇರಿದಂತೆ ಹಲವಾರು ಸಾಧಕರ ಹುಟ್ಟೂರು ಕೂಡ ಹೌದು. ಇನ್ನು ತುಮಕೂರು ಜಿಲ್ಲೆಯು ಹಲವು ಕೈಗಾರಿಕೆಗಳಿಗೆ ಮನೆಯಾಗಿದೆ. ತುಮಕೂರು ಕೇವಲ ನಾಡಲ್ಲ, ಅದು ಸಹಸ್ರಾರು ವಿದ್ಯಾರ್ಥಿಗಳ ಏಳಿಗೆಗೆ ಹೆಗಲಾಗಿರುವ ಜ್ಞಾನ ದೇಗುಲದ ಬೀಡು.